ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನೋಡಿ, ಕಾರ್ತೀಕ ಮಾಸ, ಅದರಲ್ಲೂ ಸೋಮವಾರ ಈ ದಿನ ಇರುವಂತಹ ಮೂಲ ನಕ್ಷತ್ರ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೋ ಅಥವಾ ಬೇರೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಈ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, ಯಾವ ಪಾದದಲ್ಲಿ ಮಗು ಜನಿಸಿದ್ದರೂ ಆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಮೂಲ ಪ್ರಧಾನವಾಗಿರತಕ್ಕಂತಹ ಮಾಸಗಳ, ಅದರಲ್ಲೂ ಕೂಡ ಶುಕ್ಲ ಪಕ್ಷದ ಈ ದಿನದಲ್ಲಿ ಅಂತಹ ಮಕ್ಕಳು ಯಾರಾದ್ರೂ ದೋಷ ಅಂತ ನಿಮಗೆ ಹೇಳಿದ್ರೆ ಈ ದಿವಸ ಬಿಲ್ವಪತ್ರೆಯನ್ನು, ಎಳ್ಳು, ಬತ್ತಿ, ಎಣ್ಣೆ, ಎಳನೀರು ಇವುಗಳನ್ನು ದಾನ ಮಾಡೋದರ ಜೊತೆಗೆ ಇದ್ದಿಲು ಅಂತ ಕರೀತಾರೆ, ಅಂತಹ ಇದ್ದಿಲನ್ನ ಆ ಮಗುವಿಗೆ ನಿವಾಳಿಸಿಬಿಟ್ಟು ನೀರಿಗೆ ಹಾಕುವಂಥದ್ದು. ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರವನ್ನ, ಅದು ಯಾವುದಾದ್ರೂ ಸರಿ ನಿಮಗೆ ಖುಷಿಯಾಗಿ ಯಾವ್ದು ಬರುತ್ತೆ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ಶಿವತಾಂಡವ, ಕಾಲಭೈರವ ಅಷ್ಟಕ, ಬಿಲ್ವಾಷ್ಟಕ, ಯಾವುದು ಬರುತ್ತೋ ಅದನ್ನ ಖುಷಿಯಿಂದ ಹೇಳ್ತೀರಿ ಅಂದ್ರೆ ಇವತ್ತು ಶಿವ ಸಾನ್ನಿಧ್ಯದಲ್ಲಿ ನೀವು ಕುಳಿತು, ಅದರಲ್ಲೂ ಇವತ್ತು ಸಾಯಂಕಾಲ ಇನ್ನು ಹೇಳುತ್ತಿರ್ತೀರಿ, ಅಷ್ಟು ಪ್ರಜ್ವಲ ಪ್ರಕಾಶಮಾನವಾಗಿ ದೀಪಗಳನ್ನ ಬೆಳಗುತ್ತಿರ್ತಾರೆ. ನಿಮ್ಮ ಒಂದು ಸೇವೆಯನ್ನ ಅಲ್ಲಿ ಮುಂದುವರೆಸಿದ್ರೆ ಜನ್ಮಧಾರ ಬೆರೆತ ದೋಷಗಳನ್ನ ಹೋಗಲಾಡಿಸುವಂತ ದಿನ. ಪ್ರೀತಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ ಛಿದ್ರೈ ಕೋಮಲೈ ಶುಭೈಃ ಶಿವಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ಅಖಂಡ ಬಿಲ್ವಪತ್ರೇಣ ಪೂಜಿತೆ ನಂದಿಕೇಶ್ವರೇ ಶುದ್ಧಂತಿ ಸರ್ವಪಾಪೇಭ್ಯೋ ಏಕಬಿಲ್ವಂ ಶಿವಾರ್ಪಣಂ ಸಾಲಿಗ್ರಾಮ ಶಿಲಾಮೇಕಾಂ ವಿಪ್ರಾಣಾಂ ಚಾತುಚಾರ್ಪಯೇ ಸೋಮಯಜ್ಞ ಮಹಾಪುಣ್ಯಂ ಏಕಬಿಲ್ವಂ ಶಿವಾರ್ಪಣಂ ದಂತಿಕೋಟಿ ಸಹಸ್ರಾಣಿ ವಾಜಪೇಯ ಶತಾನಿ ಚ ಕೋಟಿಕನ್ಯಾ ಮಹಾದಾನಂ ಏಕಬಿಲ್ವಂ ಶಿವಾರ್ಪಣಂ ಲಕ್ಷ್ಮ್ಯಾಸ್ತನತ ಉತ್ಪನ್ನಂ ಮಹಾದೇವಸ್ಯ ಚ ಪ್ರಿಯಂ ಬಿಲ್ವವೃಕ್ಷಂ ಪ್ರಯಚ್ಛಾಮಿ ಏಕಬಿಲ್ವಂ ಶಿವಾರ್ಪಣಂ ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಕಾಶಿ ಕ್ಷೇತ್ರ ನಿವಾಸಂ ಚ ಕಾಲಭೈರವ ದರ್ಶನಂ ಪ್ರಯಾಗ ಮಾಧವಂ ದೃಷ್ಟ್ವಾ ಏಕಬಿಲ್ವಂ ಶಿವಾರ್ಪಣಂ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತ ಶಿವರೂಪಾಯ ಏಕಬಿಲ್ವಂ ಶಿವಾರ್ಪಣಂ ಬಿಲ್ವಾಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಶಿವ ಸನ್ನಿಧೌ ಸರ್ವಪಾಪವಿರ್ಮುಕ್ತ ಶಿವಲೋಕಂ ವಾಪ್ನುಯಾತ್. ನಿಮಗೆ ಬೇಕಾದ ದಾಟಿಯಲ್ಲಿ ನೀವು ಇದನ್ನು ಹೇಳಿಕೊಳ್ಳಿ. ಇವತ್ತು ಬೆಳಗ್ಗೆಯೋ ಅಥವಾ ಸೇವೆ ಇರತಕ್ಕಂತಹ ಸಮಯದಲ್ಲೋ ಸಾಯಂಕಾಲದಲ್ಲೂ ಶಿವನ ನಾಮಸ್ಮರಣೆ ಮಾಡ್ತಾ ಆ ಒಂದು ಶಿವನ ದೇಗುಲದಲ್ಲಿ ತಾವಿರ್ತೀರಿ. ಶುಭಂ ಭೂಯಾತ್. ಒಳಿತಾಗಲಿ.